ಇವರು ತಡಿಯಪ್ಪ ಅದು ವೈಟ್ ಕರೆಕ್ಟ್ ಆಗಿತ್ತು ನೋಡಿ. ಎಲ್ಲೈತದ ತಡಿ ಬ್ಯಾಡ ತಡಿ ಕೊಡ್ತೇನೆ. ಅಷ್ಟು ಜಿಪ್ ಇದಾವ ಶರ್ಟ್ ಅಷ್ಟು ಕೊಡಿಗ ಯಾವ್ದದು ಪ್ಯಾಂಟ್ ಹಾಕೋ. ಇವಾಗ ಫೋಟೋ ತಗೋಬೋದು ಇಲ್ಲಿ ತಕೊಂಡ್ ಬರ್ರಿ. ವಾಪಸ್ ಹೋಗೋದು ಹಿಂಗ ಅಲ್ಲ? ಮಳಿ ಐತನ? ಮಳಿ ಇಲ್ಲಲ್ಲ? ಮಳೆ ಇಲ್ಲ. ಮಳೆ ಇಲ್ದಾಗ ಫೋಟೋ ತಗೋಬೇಕ. ನೀವು ಮಳೆ ಇದ್ದಾಗ ನಾಳೆ ಆಗೋದಿಲ್ಲ ಮತ್ತೆ. ಐತನ ಈಗ ತಂದಿರಲ್ಲ? ತಂದಿವಿ, ಯಾರು ತಂದಿ? ನನಗೊಂದು ಯಾರು ಇಬ್ರು ಹಾಕ್ತಾರೆ. ಯಾರು ಹಾಕೋ ನಾ ಜಾಕೆಟ್ ಏ ನಿಂದು ಒಂದು ಐತೋ ದೀಪು ಖರೇದ ಅವಂದು ಐತಿ. ನನಗೊಂದು ಹಾ ಎಲ್ಲರಿಗೂ ಒಂದು, ಮಮ್ಮಿಗೊಂದು, ನಮಗೊಂದು, 4 ಒಟ್ಟ 2 ತಂದಿ ನೋಡ. ತರ್ಬೇಕಿಲ್ ಮತ್ತೆ ಒಬ್ರಿಗೆ ನನಗೆ ಛತ್ರ ಇರ್ತಿತ್ತವ. ಮತ್ತೆ ನಾಳೆ ಛತ್ರಿ ಕೊಟ್ಟು ಮೌನಂದ ಐತಿ, ನಂದೈತಿ, ಕಾರ್ತಿಕಂದ ಐತಿ, ಇವ್ರು ಮತ್ತೆ ಅಮ್ಮ ಮತ್ತೆ ದೀಪ ಅಪ್ಪಾಜಿಗೆ ಟೈಗರ್ ಮಾರ್ಕೆಟ್ ಇಲ್ಲಿ ನಮ್ಮ ಗಾಡಿ ತರಕ ಅಲೋವಿಲ್ಲ ಅದಕ್ಕೆ. ಇಲ್ಲಿ ಬರ ನಾವು ಒಂದ್ಸರಿನೂ ಬಂದಿಲ್ಲ ಇಲ್ಲಿ. ಇಲ್ಲಿ ಬಂದಿರಲ್ಲ ಮತ್ತೆ ಒಂದು ಹೋಗಲ್ಲ. ನಮಸ್ಕಾರ ರೀ ಎಲ್ಲರಿಗೂ. ಜೋಗ ಫಾಲ್ಸ್ ನೋಡಿಕೊಂಡು, ನಿಪ್ಲಿ ಫಾಲ್ಸ್ ನೋಡಿಕೊಂಡು ಇಲ್ಲಿ ಭೀಮೇಶ್ವರಕ್ಕೆ ಬಂದೆ ನೋಡ್ರಿ. ಭೀಮೇಶ್ವರ ಲಿಂಗ, ಭೀಮೇಶ್ವರ ಫಾಲ್ಸು ನೋಡಕ್ಕೆ ಬಂದೀವಿ. ಏನು ರಶ್ ರೀ ಎಲ್ಲ ಕಡೆ. ಇಲ್ಲಂತೂ ಫೋಟೋ ತಗೊಳಕ್ಕೆ ಆಗಲೇ ಇಲ್ಲ, ಯಾಕಂದ್ರೆ ಭಯಂಕರ ಮಳೆ ನೋಡ್ರಿ. ಇಲ್ಲೇ ರಾಡಿ ನಡ್ಕೊತ ಹೋಗೋಕ್ಕೂ ಆಗಂಗಿಲ್ಲ, ನಿಂತು ಫೋಟೋ ತೆಗಿಸ್ಕೊಳಕ್ಕಾಗಂಗಿಲ್ಲ. ಜಾರಿ ಬಿದ್ದರೆ ಸೊಂಟ ಮುರ್ಕೊಳದ ರೀ ಇಲ್ಲಿ. ಹೀಗಾಗಿ ಎಲ್ಲೂ ಡೇಂಜರ್ ಇದ್ದಲ್ಲೇ ನಾವು ಹೋಗಲಿಲ್ಲ. ಎಲ್ಲಿ ಬೇಕಲ್ಲಿ ನೀರಿನಾಗ ನಿಂತ್ಕೊಂಡು ರೀಲ್ಸ್ ಮಾಡೋದು, ಫೋಟೋ ತಕ್ಕೊಳೋದು ಇಂಥದ್ದೆಲ್ಲ ಮಾಡಿ ಎಲ್ಲಿ ಅಂದ್ರೆ ಅಲ್ಲಿ ಅನಾಹುತಗಳಾಗ್ತಾ ಇದ್ದಾವೆ. ದೂರಿನಿಂದ ನೋಡೋದು ಅಷ್ಟೇ ಕೆಲಸ ಮಾಡೀವಿ, ಯಾಕಂದ್ರೆ ಸಣ್ಣ ಮಕ್ಕಳನ್ನು ಕರ್ಕೊಂಡೋಗಿರ್ತೀವಿ. ಭಾಳ ಡೇಂಜರು. ಕಾಲು ಜಾರ್ತು ಅಂದ್ರೆ ಯಾರ ಕೈಯಾಗೂ ಇಲ್ಲ, ಗಟ್ಟಿ ಹಿಡಿಯೋಕ್ಕಾಗಲ್ಲ, ಗ್ರಿಪ್ ಸಿಗಲ್ಲ. ನೋಡ್ರಿ ಇಲ್ಲೇ ಏನು ಚಂದ ಐತಿ ನೋಡ್ರಿ. ಇಲ್ಲೇ ಎಲ್ಲಿ ನೋಡ್ರಿ ಹಚ್ಚ ಹಸಿರು, ಮಳೆ ಸುರಿತಾ ಐತಿ, ಕಣ್ಣಿಗೆ ಹಬ್ಬ ನೋಡ್ರಿ. ಈ ಜಾಗ ಮಣ್ಣಿಂದಾಗಿರೋದ್ರಿಂದ ಇಲ್ಲಿ ಸ್ಲಿಪ್ ಆಗ್ತಿರ್ತೈತಿ. ಭಾಳ ಅಂದ್ರೆ ಭಾಳ ಹುಷಾರಿಂದ ಹೋಗಬೇಕು.
ಡೇಂಜರ್ ಇದ್ದಲ್ಲೇ ಇಳಿಯಂಥ ಸಾಹಸ ಮಾಡಬಾರ್ದು. ಸುಮ್ಮನೆ ದೂರಿದ್ದು ನೋಡ್ಕೊಂಬರೋದಷ್ಟೇ ಕೆಲಸ. ಭೀಮೇಶ್ವರ ಫಾಲ್ಸು, ಭೀಮೇಶ್ವರ ದೇವಸ್ಥಾನ ನೋಡಕ್ಕೆ ಹೊಂಟಿದ್ದೀವಿ. ಸೂಪರ್ ಆಗೈತಿ. ಯಾರು ನೋಡಿಲ್ಲ ಒಂದು ಸಲ ಹೋಗಿ ಬರ್ರಿ. ಇಲ್ಲಿ ನೋಡ್ರಿ ಶ್ರೀ ಭೀಮಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ನೋಡ್ರಿ ಫಾಲ್ಸ್ ಏನು ಚಂದ ದಬ 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 ಅಂತ ದಬಾಸ್ತತಿ. ಆದರೆ ಇಲ್ಲಿ ಹೋಗಂಥ ಸಾಹಸ ಮಾಡಬಾರ್ದು. ಯಾಕಂದ್ರೆ ಜೀವ ನಮ್ಮ ಕೈ ಅಂದಲ್ಲ, ಏನು ಆಕತಿ ಹೇಳಕ್ಕೆ ಬರಲ್ಲ. ದೂರಿಂದ ನೋಡೋದಷ್ಟೇ ಮಾಡಬೇಕು. ಎಲ್ಲಿ ತಗ್ಗಿರ್ತತಿ, ಎಲ್ಲಿ ಸುಳಿ ಇರ್ತತಿ, ಎಲ್ಲಿ ಏನು ಕಲ್ಲು ಇರ್ತತಿ ಎಂಥದ್ದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಲೈಫ್ ಸೇಫ್ಟಿ ನೋಡಿಕೊಂಡು ಸಾಧ್ಯದಷ್ಟು ದೂರದಿಂದ ನೋಡ್ಕೊಂಬರ್ಬೇಕು. ಇಲ್ಲಿ ನೋಡ್ರಿ ಮೇಲೆ ಹತ್ತಿದ್ರೆ ದೇವಸ್ಥಾನ ಐತಿ. ಇದು ಕಲ್ಲಿನಿಂದನೇ ಕಟ್ಟಿರುವಂತಹ ಒಂದು ದೇವಸ್ಥಾನ. ಕಲ್ಲಿನ ಕಂಬ ಎಲ್ಲ ಪ್ರತಿಯೊಂದು ಕಲ್ಲಿನಿಂದನೇ ಕಟ್ಟಿದಂಥ ಒಂದು ದೇವಸ್ಥಾನ. ಇಲ್ಲಿ ನೋಡ್ರಿ ಕಣ್ಣಿಗೆ ಹಬ್ಬ ಏನು ಚಂದ ಕಾಣಿಸ್ತದೆ ನೋಡ್ರಿ. ಮೆಟ್ಲೇರಿ ಹೋಗಿಂದ ದೇವಸ್ಥಾನ ಐತಿ. ಇಲ್ಲೇ ಭೀಮಲಿಂಗೇಶ್ವರ ದೇವರ ದರ್ಶನ ಮಾಡಿಕೊಂಡು ಫಾಲ್ಸ್ ನೋಡಿಕೊಂಡು ವಾಪಸ್ ಊರಿಗೆ ಬರ್ತಾ ಇರೋದು. ಇಲ್ಲಿ ನೋಡ್ರಿ, ಇಲ್ಲಿ ಈ ಕಲ್ಲುಗಳು ನೀರು ಬಿದ್ದು 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 ಹೌಸ್ ಕಟ್ಟಿಬಿಟ್ಟಿರ್ತಾವೆ. ನಾವು ಎಷ್ಟೇ ಗಟ್ಟೆ ಹಿಡಿಯಕ್ಕೆ ಹೋದ್ರೂ ಸರ್ರಂತ ಜಾರಿ ಬಿಡ್ತೈತಿ. ಅದಕ್ಕೋಸ್ಕರ ಹತ್ರಕ್ಕೆ ಹೋಗಬಾರ್ದು. ಇಲ್ಲಿ ನೋಡ್ರಿ ದುಮ್ಮಕ್ಕಿ ಬರ್ತಾ ಇದೆ ಫಾಲ್ಸು. ಎಲ್ಲಿ ತಗ್ಗೈತಂತೂ ಗೊತ್ತಾಗಂಗಿಲ್ಲ. ನಮ್ಮನ್ನು ಕೊಚ್ಕೊಂಡ ಹೋಗ್ತದವು ನೀರೊಳಗೆ ಇಳಿಯಂಥ ಸಾಹಸ ಮಾಡಿದ್ರೆ. ಎಲ್ಲೆಂದ್ರಲ್ಲಿ ಬಂಡೆಗಲ್ಲು ಹಚ್ಚನೆ ಹಸಿರು. ಈ ಬಂಡೆಗಲ್ಲಿನಾಗಿಂದ ನೀರು ಹಾಲು ಬಿದ್ದಂಗೆ ಬೀಳ್ತದೆ ನೋಡ್ರಿ. ರಭಸದಿಂದ ದುಮ್ಮಿಕ್ಕಿ ಹರಿತತಿ. ಮಳೆ ಅಂದ್ರೆ ಮಳೆ. ಇಲ್ಲಂತೂ ಎಷ್ಟು ಪುರ್ಸತ್ತು ಕೊಟ್ಟಿಲ್ಲ. ಮಳೆಯೊಳಗೆ ಯಾವ ಫೋಟೋ ಇಲ್ಲ, ಎಂಥದಿಲ್ಲ. ಎಲ್ಲ ನೋಡಿ ಬರೋದಷ್ಟೇ. ನಂದಿ ನೋಡಿದ್ರಿ ನೋಡ್ರಿ. ಇಲ್ಲಿ ಕಲ್ಲಿನಿಂದನೇ ನಿರ್ಮಾಣ ಆದಂಥ ದೇವಸ್ಥಾನ ಇದು. ಹೆಚ್ಚು ಕಡಿಮೆ ಕಲ್ಲಿನಿಂದ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದಂಥವರು ಅಮರಶಿಲ್ಪಿ ಜಕಣಾಚಾರಿ. ಎಲ್ಲಿ ನೋಡ್ರೂ ಎಲ್ಲ ಊರುಗಳಾಗೂ ಕಲ್ಲಿನ ದೇವಸ್ಥಾನಗಳು ಇದ್ದೇ ಇರ್ತಾವೆ. ಇಲ್ಲಿ ನೋಡ್ರಿ ಗಣಪತಿ, ನಂದಿ, ಮತ್ತಿಲ್ಲೇ ತ್ರಿನೇತ್ರಪಾಲ ಅಂದ್ರೆ ಶಿವ. ಈಶ್ವರ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.